ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ಕತ್ತಲೆಯ ಪ್ರಪಂಚ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಾವಿರುವ ಈ ಪ್ರಪಂಚ ತುಂಬ ಕತ್ತಲಾಗಿದೆ. ಯಾಕೆಂದರೆ ಜನರು ತಮ್ಮ ಭ್ರಮೆಯಲ್ಲಿಯೇ ಇದ್ದಾರೆ. ಸಂಸಾರದ ಮಾಯಾ ಪ್ರಪಂಚಕ್ಕೆ, ಮಾಯಾ ಭ್ರಮೆಗೆ ಬಿದ್ದಿದ್ದಾರೆ. ನಮ್ಮಲ್ಲಿ ರೋಷ, ಈರ್ಷೆ, ದ್ವೇಷ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅಹಂಕಾರ, ಅಧಿಕಾರ ಇವುಗಳಿಗೆ ನಾವು ಬೆನ್ನು ಹತ್ತಿ ನಮ್ಮ ಜೀವನ ಕತ್ತಲೆ ಮಾಡಿಕೊಂಡಿದ್ದೇವೆ. ಆದ್ದರಿಂದ ನಮಗೆ ಜ್ಞಾನದ ಅರಿವು ಇರಬೇಕು. ಜ್ಞಾನದ ಬಳಕೆಯಿಂದ ನಮ್ಮ ವ್ಯಕ್ತಿತ್ವ, ನಮ್ಮ ಜೀವನ ಅದು ಶ್ರೇಷ್ಠ ಮಟ್ಟಕ್ಕೆ ಒಯ್ಯುತ್ತದೆ. ಆದ್ದರಿಂದ ನಾವು ಜ್ಞಾನದ ಜೊತೆಗೆ ಶೀಲದ ಕಡೆಗೆ ಗಮನ ಕೊಡಬೇಕು. ಅಂದರೆ ನಮ್ಮ ಕರ್ಮೇಂದ್ರಿಯಗಳು, ಪಂಚೇಂದ್ರಿಯಗಳು ಒಳ್ಳೆಯ ಸ್ಥಿತಿಗತಿಯಲ್ಲಿ ಇರಬೇಕು. ಅಂದಾಗ ಅವನು ಕರುಣೆ, ಕಾರುಣ್ಯದಿಂದ ಕೂಡುತ್ತಾನೆ. ವೈರಾಗ್ಯದಿಂದ ತನ್ನ ಪ್ರಪಂಚವನ್ನು ಸುಗಮವಾಗಿ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ನಮ್ಮ ಸಂಕಟ ನಾವು ಮಾಡುವ ಕರ್ಮದ ಫಲವಾಗಿರುತ್ತದೆ. ಆದ್ದರಿಂದ ಸಂಕಟವನ್ನು ನಿರ್ಮೂಲನೆ ಮಾಡಿ ಸುಖಿಗಳಾಗಬೇಕಾದರೆ ನಾವು ಸತ್ಕರ್ಮಗಳನ್ನೇ ಮಾಡಬೇಕು. ಆ ಕರ್ಮ ಸ್ವಾರ್ಥ, ವಂಚನೆ, ಕಪಟ, ಮೋಸ ಇವುಗಳಿಂದ ಕೂಡಿರಬಾರದು. ನಮ್ಮ ಜೀವನದ ಜೊತೆಗೆ ಆ ಶಿವನ ಪೂಜೆಯನ್ನು ಮಾಡುತ್ತಾ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಆಚಾರದ ಮೂಲಕ ಅನುಷ್ಠಾನಗೊಳಿಸಿಕೊಳ್ಳಬೇಕು. ಅದಕ್ಕಾಗಿ ನಾವು ಭಗವಂತನನ್ನು ಪೂಜಿಸುವಾಗ ಹೆಚ್ಚು ಜಾಗರೂಕತೆಯಿಂದ ಇರಬೇಕು. ಅಂದರೆ ನಾವು ಕಿಸೆಗಳ್ಳರು, ಆಸ್ತಿಗಳ್ಳರು, ಹೀಗೆ ನಾವು ಇನ್ನೊಬ್ಬರ ಸ್ವತ್ತು, ದೈವದ ಮೇಲೆ ನಮ್ಮ ಜೀವನ ಸಾಗಬಾರದು. ನಾವು ಸ್ವಾವಲಂಬಿಗಳಾಗಿ, ಸ್ವತಂತ್ರರಾಗಿ ನಮ್ಮ ಭುಜಬಲಕ್ಕೆ ನಾವು ಆಶಿಸಬೇಕು. ಆದ್ದರಿಂದ ನಮ್ಮ ಯಶಸ್ಸು ನಮ್ಮ ಶಕ್ತಿ, ಸಾಮರ್ಥ್ಯಗಳ ಕಡೆಗೆ ಇರುತ್ತದೆ. ಆದ್ದರಿಂದ ದುಡಿದಾಗ ಹೇಗೆ ಪಗಾರವೋ ಹಾಗೆ ನಾವು ನಮ್ಮ ದುಡಿಮೆ ಆ ಭಗವಂತನ ಕಡೆಗೆ ಇರಬೇಕು. ಆದ್ದರಿಂದ ಅರಿವಿನಿಂದ, ಬುದ್ಧಿಶಕ್ತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತನದಿಂದ ನಮ್ಮ ಜೀವನ ಸಾಗಬೇಕು. ಮಹಾತ್ಮರು, ಶರಣರು, ಸಾಧು ಸತ್ಪುರುಷರು ಸಾಕಷ್ಟು ಜನ ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ನಮ್ಮ ಜೀವನ ಅಸ್ಪೃಶ್ಯತೆಯ ಜೀವನವಾಗಿದೆ. ಯಾಕಂದರೆ ನಾವು ಪಂಚೇಂದ್ರಿಯಗಳ, ಕರ್ಮೇಂದ್ರಿಯಗಳಿಗೆ ಒಲವು ತೋರಿಸಿ ಅವುಗಳ ದಾಸರಾಗಿದ್ದೇವೆ. ಕಾರಣ ನಮ್ಮಲ್ಲಿ ಜ್ಞಾನ, ಅರಿವಿನಿಂದ ಜ್ಞಾನ, ಆ ಜ್ಞಾನದ ಜೊತೆಗೆ ನಮ್ಮ ಪ್ರಯತ್ನ, ಆ ಪ್ರಯತ್ನದ ಫಲ ನಮ್ಮದಾಗಬೇಕು. ನಾನು ಎಂಬುದನ್ನು ಬಿಟ್ಟು ನಾವು ಎಂಬ ದೃಷ್ಟಿಕೋನವನ್ನು ಬೆಳೆಸಿಕೊಂಡಾಗ ಸರ್ವ ಸಮಭಾವದಿಂದ ಸಮೃದ್ಧಿಯಾಗಿ ಲೌಕಿಕ ಸುಖಗಳನ್ನು ಭೋಗಿಸಿ ಆಧ್ಯಾತ್ಮಿಕ ಕಡೆಗೆ ನಮ್ಮ ನಡೆ ಇದ್ದು ಭಗವಂತನಿಗೆ ಮೆಚ್ಚುಗೆಯಾಗಬೇಕು ಅಂತ ಶಾಶ್ವತವಾದ ನಂಬಿಕೆಯನ್ನು ಆ ಭಗವಂತನಲ್ಲಿ ಇಟ್ಟುಕೊಂಡು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಜೀವನವನ್ನು
ಶ್ರೇಷ್ಠ ಮಟ್ಟದ ಜೀವನವನ್ನಾಗಿ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಚಾಲು ಪದ